ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯೆ ಮೇಕಪ್ ಸ್ಟುಡಿಯೋ. ಇವತ್ತು ನನ್ನ ಸ್ಟೈಲಲ್ಲಿ ಒಂದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ನಿಮ್ಗೆಲ್ಲ ತೋರ್ಸೋಣ ಅಂತ ಈ ವಿಡಿಯೋ. ಈ ಬಿಸಿಬೇಳೆ ಬಾತ್ಗೆ ನಾನೇ ಪೌಡರ್ನ ರೆಡಿ ಮಾಡ್ಕೋತೀನಿ. ಆ ಪೌಡರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ನಾನು 3 ಸ್ಪೂನ್ ಅಷ್ಟು ಕಡಲೆಬೇಳೆ, 3 ಸ್ಪೂನ್ ಅಷ್ಟು ಉದ್ದಿನಬೇಳೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸಾಸಿವೆ, ಹಾಗೆ ಒಂದು 10 ಇಂಚಷ್ಟು ಚಕ್ಕೆ, ಒಂದು 10 ಲವಂಗ, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಉದ್ದಿನಬೇಳೆ 3 ಸ್ಪೂನ್ ತಗೊಂಡಿದ್ರೆ ಧನಿಯಾ 6 ಸ್ಪೂನ್ ಅಷ್ಟು ತಗೋಬೇಕು. ಖಾರಕ್ಕೆ ತಕ್ಕಷ್ಟು ಮಣ್ಕಟ್ ಮೆಣಸಿನ್ಕಾಯಿ, ಹಾಗೆ ಕಲ್ಲರ್ಗೆ 2 ರಿಂದ 3 ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ. ಮೊದಲಿಗೆ ನಾನಿಲ್ಲಿ ಬಾಣಲೆ ಇಟ್ಕೊಂಡು, ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದರಲ್ಲಿ ನಾನು ಏನೇನ್ ಇವಾಗ ನಿಮ್ಗೆ ತೋರಿಸ್ದೆ ಅದನ್ನೆಲ್ಲ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಹೇಗೆ ಒಂದು ಅರೋಮಾ ಬರೋವರ್ಗುನು ತುಂಬಾ ಎಲ್ಲ ಮಾಡ್ಕೋಬೇಡಿ, ತುಂಬಾ ರೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ಸ್ವಲ್ಪ ರೋಸ್ಟ್ ಆದ್ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ, 1/4 ಟೀ ಸ್ಪೂನ್ ಅಷ್ಟು ಗಸಗಸೆ ಕೂಡ ಹಾಕೊಂಡಿದ್ದೀನಿ. ಅದನ್ನು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಿಂಗು, ಒಂದೇ ಒಂದು ಚಿಟಿಕೆ ಅಷ್ಟು ಹಿಂಗು, ಅದೆಲ್ಲ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಮೆಣಸಿನ್ಕಾಯಿನೂ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದ್ರೆ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಿ. ಆರೋದಕ್ಕೆ ಬಿಟ್ಟಾದ್ಮೇಲೆ ಈ ತರ ಪೌಡರ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಅದೇ ಜಾರ್ಗೆ ಸ್ವಲ್ಪ ಅಂದ್ರೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕೊಂಡು ಪೌಡರ್ನ ಮಾಡಿಟ್ಕೊಂಡಿರೋ ಪೌಡರ್ನ ಅಂದ್ರೆ ಖಾರಕ್ಕೆ ಎಷ್ಟು ಬೇಕು, ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 5 ರಿಂದ 6 ಎಸಲಷ್ಟು ಬೆಳ್ಳುಳ್ಳಿ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ತೋರಿಸಿರೋ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಬೇಳೆ, ಅಂದ್ರೆ ಸೇಮ್ ಮೆಷರ್ಮೆಂಟ್ ಅಲ್ಲಿ ಬೇಳೆ ತಗೊಂಡಿದ್ದೀನಿ. ಒಂದು 3 ರಿಂದ 4 ಅಂದ್ರೆ ನಾನು ತಗೊಂಡಿರೋದು ಚಿಕ್ಕ ಟೊಮೆಟೊ, ನೀವು ದೊಡ್ಡ ಟೊಮೆಟೊ ಆದ್ರೆ 2 ರಿಂದ 3 ಅಷ್ಟು ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ, ಹಾಗೆ ತರಕಾರಿಗಳು ಏನೇನ್ ತರಕಾರಿ ಇತ್ತು ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ನವಿಲ್ಕೋಸು ಎಲ್ಲಾನು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿ, ಮತ್ತೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಎಲ್ಲಾನು ಹಾಕಿ, ಹಾಗೆ ಹುಣಸೆಹಣ್ಣನ್ನ ನೆನ್ಸಿಟ್ಕೊಂಡಿದ್ದಲ್ವಾ ಅದ್ರದ್ದು ಪಲ್ಪ್, ಇದೆಲ್ಲಾನು ಇದೆಲ್ಲಾನು ಒಟ್ಟಿಗೆ ಹಾಕಿ ಎಷ್ಟು ನೀರ್ ಬೇಕೋ ಅಷ್ಟು, ಅಂದ್ರೆ ನಾನಿಲ್ಲಿ ನೀರನ್ನ ಮೆಷರ್ ಮಾಡ್ಕೊಳಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಾಗತ್ತೆ ಇವಾಗ ಒಂದು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಷ್ಟು ನೀರನ್ನ ಹಾಕ್ತೀನಿ. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಕಿದ್ರೆ ಅದು ನೀಟಾಗಿ ರೈಸ್ ಆಗುತ್ತೆ. ಸೊ ಸ್ವಲ್ಪ 2 ರಿಂದ 4 ಹಾಕಿದ್ರೆ ಸ್ವಲ್ಪ ತೆಳ್ಳಗಾಗತ್ತೆ. ಹಾಗೆ ಈ ತರ ನಾನು ಒಂದು ಮೆಷರ್ಮೆಂಟ್, ಒಂದು ಅಂದಾಜಲ್ಲಿ ಹಾಕೋತೀನಿ. ನೀವು ನೋಡ್ಕೊಂಡು ಮೆಷರ್ಮೆಂಟ್ ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗ ಹಾಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲಾನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ನಾನು ಒಂದು 3 ರಿಂದ 4 ವಿಷಲ್ ಹೊಡಿಸ್ತೀನಿ. ಸೊ ಈಗ ಎಲ್ಲಾನು ಮಿಕ್ಸ್ ಮಾಡಿ ಇಟ್ಟಾಯ್ತು. ಅಂಡ್ ಒಂದು 3 ರಿಂದ 4 ವಿಷಲ್ ಕೂಡ ಆಗಿದೆ. ನೋಡಿ ಎಲ್ಲಾನು ಈ ತರ ಬೆಂದು ನೀಟಾಗಿ ಮಿಕ್ಸ್ ಆಗಿರತ್ತೆ. ಸೊ ನಾವ್ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು, ಅಂದ್ರೆ ಎಲ್ಲ ನೀಟಾಗಿ ಮಸಾಲೆ ಉಪ್ಪು ಎಲ್ಲ ಕರೆಕ್ಟ್ ಆಗಿ ಹಿಡ್ದಿರತ್ತೆ. ಇದಕ್ಕೆಲ್ಲ ಒಂದು ನೀಟಾಗಿ ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಷ್ಟೇ ಅಲ್ಲ, ಇದಕ್ಕೆ ನಾವು ಒಳ್ಳೆ ತಡಕ ಕೂಡ ಕೊಡ್ಬೇಕು. ಅದಕ್ಕೆ ನಾನಿಲ್ಲಿ ತಗೊಂಡಿರೋದು ಒಂದು ಬಾಣಲಿನಲ್ಲಿ ಎಣ್ಣೆ ಇಟ್ಕೊಳ್ಳಿ, ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ನಾನಿಲ್ಲಿ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಯಾಕೆ ಅಂತಂದ್ರೆ ಇದು ಸ್ವಲ್ಪ ಟೇಸ್ಟ್ ನಿಮ್ಗೆ ಆಪ್ಷನಲ್. ನೀವು ಇಲ್ಲಿ ಕಡಲೆ ಬೀಜ ಬದಲು ಗೋಡಂಬಿ ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಿರತ್ತೆ. ಸೊ ನಾನಿಲ್ಲಿ ಕಡಲೆ ಬೀಜ ಹಾಕೊಂಡಿದೀನಿ, ತುಂಬಾ ಚೆನ್ನಾಗಿರತ್ತೆ. ಅಂಡ್ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆದ್ಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತೆ ಕರಿಬೇವನ್ನ ಹಾಕೊಂತಾ ಇದ್ದೀನಿ. ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೊಂಡ್ರು ಚೆನ್ನಾಗಿರತ್ತೆ. ಕ್ಯಾಪ್ಸಿಕಮ್ ಅಂದ್ರೆ ಕ್ಯಾಪ್ಸಿಕಮ್ನ ಇದೇ ತರ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಎಸ್, ಎಲ್ಲಾನು ಹಾಕಾಯ್ತು. ಹಾಗೆ ಸ್ವಲ್ಪ ಗಾರ್ನಿಶಿಂಗ್ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮ ಸ್ಪೆಷಲ್ ಬಿಸಿಬೇಳೆ ಬಾತ್ ರೆಡಿ ಆಯ್ತು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.